ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಎರಳೆಕಾಯಿಯ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಬೋದು, ಅಂದರೆ ಪಿಕ್ಕಲ್ನ ಅದು ಯಾವ ರೀತಿ ಮಾಡ್ಬೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ಉಪ್ಪಿನಕಾಯಿ ಏನು ಅಂತ ಹೇಳಿದ್ರೆ, ಈ ಪಿಕ್ಕಲ್ಲು ಆರೋಗ್ಯಕರವಾದಂತಹ ಮತ್ತು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾದಂಥ ಉಪ್ಪಿನಕಾಯಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ಎರಳಿಕಾಯಿ ಅಂತ ಹೇಳಿದ್ರೆ ಅದು ಪಿತ್ತಕ್ಕೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕರವಾದಂಥ ಉಪ್ಪಿನಕಾಯಿ. ಇದನ್ನು ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಕ್ಲೀನಾಗಿ ನೀರಲ್ಲೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದು ಮಾಡಿದಾಗ ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ಸಹ ಮೊದಲಿಗೆ ತೋರಿಸಿದ್ದೀನಿ. ಇದಕ್ಕೆ ಮುಖ್ಯವಾಗಿ ಬ್ಯಾಡಗಿ ಮೆಣಸಿನಕಾಯಿನೂ ಮತ್ತು ಗುಂಟೂರು ಮೆಣಸಿನಕಾಯಿ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡಬೇಕು. ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಒಳ್ಳೆ ಕಲರನ್ನು ಕೊಡುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕೋದು. ಮತ್ತು ನಾವು ಮನೆಯಲ್ಲೇ ಈ ರೀತಿ ಉಪ್ಪಿನಕಾಯಿನ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕರವಾದಂಥ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು. ಆದಷ್ಟು ಹೋಮ್ ಮೇಡ್ನ ಮಾಡ್ಕೊಳ್ಳಿ. ಮತ್ತು ನಾನು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮೊದಲೇ ಇಟ್ಕೊಂಡಿದ್ದೆ. ಮತ್ತು ಯಾವಾಗಲೂ ಸಹ ಉಪ್ಪಿನಕಾಯಿನ ನಾವು ಪ್ಲ್ಯಾಸ್ಟಿಕ್ಕು ಅಥವಾ ಈ ಗ್ಲಾಸ್ ವರ್ಕ್ ಇರುತ್ತಲ್ಲ, ಅಂದರೆ ಗಾಜಿನ ಪಿಂಗಾಣಿ ಎಲ್ಲ ಬರುತ್ತಲ್ಲ, ಅದರಲ್ಲಿ ಇಡಬೇಕಾಗತ್ತೆ. ಯಾವತ್ತೇ ಆಗಲಿ ಸ್ಟೀಲಲ್ಲಿ ಮಾತ್ರ ಯೂಸ್ ಮಾಡಬೇಡಿ. ನಾನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಟಿದ್ದೆ. ಆಮೇಲೆ ಅದಕ್ಕೆ ಏನೇನು ನಾನು ಪದಾರ್ಥಗಳನ್ನ ಸೇರಿಸ್ತೀನಿ ಅಂದರೆ, ಅದು ಮೊದಲೇ ನಾವು ಕಟ್ ಮಾಡಿಕೊಂಡು ಒಂದು 2 ಡೇಸು ಉಪ್ಪಿನಲ್ಲಿ ನೆನೆಸಿರಬೇಕು. ನೆನೆಸಿದಾಗ ಮಾತ್ರ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಅದು ಒಂದು ರಸಾಲ ಬಿಡುತ್ತೆ. ನೋಡಿ, ಅಲ್ಲಿ ನಾನು 2 ಡೇಸ್ ಬ್ಯಾಕು ಹಾಕಿರೋದನ್ನು ನಿಮಗೆ ತೋರಿಸ್ತಾ ಇರೋದು. ನಂತರ ಒಂದು ಬೇರೆ ಇದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಅಂದರೆ ಬೇರೆದಕ್ಕೆ ಹಾಕ್ಕೊಂಡು ಆ ಉಪ್ಪಿನಕಾಯಿನ ಮಾಡಬೇಕಾದ್ರೆ ಏನಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಉಪ್ಪಿನಲ್ಲಿ ಒಂದು 2-3 ಅಂದರೆ ಇದು ಇಡಿಯಷ್ಟು ಕಲ್ಲುಪ್ಪು ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನೆನೆ ಹಾಕಬೇಕು ಒಂದು 2 ಡೇಸು. ಅದು ನೆಂದ ಆದಮೇಲೆ ನಾವು ಬೇರೆ ಒಂದು ಪ್ಲ್ಯಾಸ್ಟಿಕ್ ಬೌಲು ಅಥವಾ ಯಾವುದಕ್ಕಾರ ಒಂದು ಬಾಕ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಉಪ್ಪು ಯಾವ ರೀತಿ ನೆಂದಿರುತ್ತೆ ಅನ್ನೋದನ್ನು ಸಹ ಗೊತ್ತಾಗುತ್ತೆ. ಈಗ ನಾವು ಸ್ಪೂನಲ್ಲಿ ಕೈಯನ್ನು ಯಾವಾಗಲೂ ಹಾಕೋಕ್ಕೆ ಹೋಗಬೇಡಿ, ಸ್ಪೂನೇ ಯೂಸ್ ಮಾಡ್ತಾಯಿರಿ. ಮತ್ತು ಹಿಂಗು ಇರುತ್ತಲ್ವ, ಆ ಹಿಂಗನ್ನ ಹಾಕಬೇಕು. ಹಿಂಗನ್ನ ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಈ ಎರಳಿಕಾಯಿ ಉಪ್ಪಿನಕಾಯಿಗೆ ಮುಖ್ಯವಾಗಿ ಏನೇನು ಪದಾರ್ಥ ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಮೆಂತ್ಯನ ಹಾಕಬೇಕು. ಮೆಂತ್ಯ ಹಾಕೋದ್ರಿಂದ ಏನಂತ ಹೇಳಿದ್ರೆ, ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೂ ಸಹ ಮೆಂತ್ಯನ ಹಾಕಲೇಬೇಕಾಗತ್ತೆ. ಆಮೇಲೆ ಇದಕ್ಕೆ ಮೆಂತ್ಯ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಂಪು ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತೀವಿ. ಆಮೇಲೆ ಇನ್ನೇನು ಹಾಕ್ತೀನಿ ಪದಾರ್ಥನ ಅನ್ನೋದನ್ನು ನೋಡಿ. ಮೆಂತ್ಯ ಜೊತೆಗೆ ನಾವು ಸಾಸಿವೆ ಆಗಿರ್ಬೋದು, ಸಾಸಿವೆ ಮಸ್ಟರ್ಡ್ ಅಲ್ವಾ, ಮಸ್ಟರ್ಡ್ನ ಏಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅದೂ ಸಹ ಒಳ್ಳೆ ಫ್ಲೇವರ್ ಕೊಡುತ್ತೆ ಉಪ್ಪಿನಕಾಯಿಗೆ. ನಂತರ ಈ ರೀತಿಯ ಪದಾರ್ಥಗಳೆಲ್ಲ ಎಲ್ಲ ಮನೆಯಲ್ಲಿ ಮಾಡಿರೋಂಥ ಪದಾರ್ಥಗಳನ್ನೇ ಹಾಕ್ಕೊಳ್ಬೇಕು. ಅಂದರೆ ಹೋಮ್ ಮೇಡಲ್ಲಿ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಅದು ಆರೋಗ್ಯಕರವಾಗಿರುತ್ತೆ ಮತ್ತು ಕ್ಲೀನಾಗಿರುತ್ತೆ ಅನ್ನೋ ಒಂದು ಶುದ್ಧತೆಯಿಂದ ಕೂಡಿರುತ್ತೆ. ಮೆಣಸಿನಕಾಯಿನೂ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೆ. ಅದನ್ನು ಯಾವ ರೀತಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥ ಈ ಎಲ್ಲ ಪದಾರ್ಥಗಳನ್ನು ಸಹ ತಗೋಬೇಕು. ಮತ್ತು ಇಲ್ಲಿ ನಾನೇನು ತೊಗೊಂಡಿದ್ದೀನಿ, ಈಗ ಮೆಂತ್ಯ ಆಗಿದೆ, ಆಮೇಲೆ ಮಸ್ಟರ್ಡು ಆಗಿದೆ, ಆಮೇಲೆ ಇನ್ನೇನು ಹಾಕ್ತೀನಿ ಅನ್ನೋದನ್ನು ಹಾಗೆ ನೋಡ್ಕೊಳ್ತಾ ಇರಿ. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಅದು ಒಂದು ರೀತಿಯಲ್ಲಿ ಒಳ್ಳೆ ಕಲರೂ ಕೊಡುತ್ತೆ. ಆಮೇಲೆ ಇಲ್ಲಿ ನೋಡಿ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು, ಯಾವುದು ಸಾಸಿವೆ ತೊಗೊಂಡೆ, ಆಮೇಲೆ ಮೆಂತ್ಯ ತೊಗೊಂಡಿದ್ದೀನಿ, ಆಮೇಲೆ ಇನ್ನೊಂದು ಯಾವುದು ಬೆಳ್ಳುಳ್ಳಿ ಮತ್ತು ಅರಿಶಿಣ ಮತ್ತು ಸ್ವಲ್ಪ ಶುಂಠಿ. ಇಷ್ಟೂ ನಾವು ಈ ಒಂದು ಎರಳಿಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಹಾಕುವಂತಹ ಪದಾರ್ಥಗಳು.
ಈ ಎಲ್ಲ ಪದಾರ್ಥಗಳು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಜಾಸ್ತಿನೂ ಹಾಕೋಕ್ಕೆ ಹೋಗಬಾರ್ದು, ಕಡಿಮೆನೂ ಹಾಕೋಕ್ಕೆ ಹೋಗಬಾರ್ದು. ಅದು ಎಷ್ಟು ನೀವು ಹುರುಳಿಕಾಯಿನ ತೊಗೊಂಡಿರ್ತಾರೋ ಅದಕ್ಕೆ ಪ್ರಮಾಣವಾಗಿ ತೊಗೊಳ್ಳಿ. ಆಮೇಲೆ ಸ್ಟವ್ನ ನಾನು ಗ್ಯಾಸ್ನ ಆನ್ ಮಾಡಿದೆ. ಆನ್ ಮಾಡಿಬಿಟ್ಟು ಈಗ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅಂದರೆ ಜಾಸ್ತಿ ಇದಾಕಬಾರ್ದು, ಸಿಮ್ಮಲ್ಲೇ ನಾವೇನು ಮಾಡಬೇಕು, ಸ್ವಲ್ಪ ಈಗ ಮೆಣಸಿನ್ಕಾಯಿ ಇದೆಯಲ್ಲ, ಈಗ ಬ್ಯಾಡಗಿ ಮೆಣಸಿನ್ಕಾಯಿನೂ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಸಿಮ್ಮಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ತುಂಬ ದಿನಗಳ, ನೀವು 1 ವರ್ಷದವರೆಗೂ ಸಹ ಇಡಿ, ಏನೂ ಆಗೋಲ್ಲ. ನಾನು ಯಾವಾಗಲೂ ನಾನೇ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ಇದು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಏಕೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಲರು ಕೊಡುತ್ತೆ ಮತ್ತು ತುಂಬ ಟೇಸ್ಟಾಗೂ ಇರುತ್ತೆ. ಈ ರೀತಿಯ ಪದಾರ್ಥಗಳನ್ನ ನಾವು ಯಾಕೆ ಹುರಿದು ಹಾಕ್ತೀವಿ ಅಂತ ಹೇಳಿದ್ರೆ, ನಾವು ಬೇಕಾದ್ರೆ ತುಂಬ ದಿನದವರೆಗೂ ಇಟ್ಟರೂ ಸಹ ಏನೂ ಆಗೋಲ್ಲ. ಯಾವುದೇ ಕಾರಣಕ್ಕೆ ಆಗಲಿ ನೀವು ಸ್ಟೀಲ್ ಇದನ್ನು ಅಂದರೆ ಸ್ಟೀಲ್ ಜಾರ್ಗೆ ಹಾಕಿಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ತುಕ್ಕು ಹಿಡಿಯುವಂತಹ ಒಂದು ಇದು, ಯಾಕೆ ಉಪ್ಪಲ್ಲಿ ನೆಂದಿರುತ್ತಲ್ವ ಅದಕ್ಕೆ. ಆಮೇಲೆ ನಾನು ಸಾಸಿವೆನ ಹಾಕ್ಕೊಂಡೆ ಒಗ್ಗರಣೆಗೆ. ಇದು ಒಗ್ಗರಣೆ ಹಾಕೋದು ಯಾವುದಕ್ಕೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ದಿನಗಳವರೆಗೆ ಒಂದು 1 ಮಂತ್ವರೆಗೆ ಇಟ್ಟಿರ್ತೀವಲ್ಲ, ಆ ಒಂದು ಉಪ್ಪಿನಕಾಯಿಗೆ 2 ಜಾರ್ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕಿದೆ ನೋಡ್ಕೊಳ್ಳಿ. ಅರಿಶಿನ ಮತ್ತು ಇದು ಮತ್ತು ಮೆಣಸಿನ್ಕಾಯಿ, ಆಮೇಲೆ ಅದರಲ್ಲಿ ಮೆಣಸಿನ್ಕಾಯಿ ಇದೆಲ್ಲ ಹುರಿದಿಟ್ಟಿರೋದನ್ನು ಹಾಕ್ಕೊಳ್ಳಿ. ಬೇಕಾದ್ರೆ ಮೆಣಸೂ ಸಹ ಒಂಚೂರು ಹಾಕ್ಕೊಳ್ಬೋದು ನೀವು. ಮೆಣಸು, ಜೀರಿಗೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನಾನು ಹಾಕಿರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಮೆಂತ್ಯ ಇದೆಯಲ್ಲ, ಮೆಂತ್ಯನೂ ಸಹ ಹುರ್ಕೊಳ್ಬೇಕು. ಯಾವುದೇ ಪದಾರ್ಥವನ್ನೇ ಆಗಲಿ ನೀವು ಇಲ್ಲಿ ಹಾಕ್ತಾ ಇರೋದು ಉಪ್ಪಿನಕಾಯಿ ಆಗಿರೋದ್ರಿಂದಾಗಿ ನೀವು 1 ವರ್ಷದವರೆಗೂ ಸಹ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಮಾಡುವಂತಹ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳಿಕೊಟ್ಟ ಒಂದು ಉಪ್ಪಿನಕಾಯಿಯ ಬಗೆಯನ್ನು ನಿಮಗೆ ತೋರಿಸ್ತಾ ಇರೋದು. ಈಗ ಇದನ್ನು ಸಹ ತುಂಬಾ ಸೇಯಿಸಬಾರ್ದು. ಒಂದು ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಬರುತ್ತಲ್ಲ, ಅಷ್ಟಿದ್ರೇ ಸಾಕು. ಆಮೇಲೆ ಮೆಂತ್ಯನೂ ಸಹ ಹುರ್ಕೊಂಡೆ. ನಂತರ ಇನ್ನೇನು ಸಾಸಿವೆ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ನೀವು ಏನೇ ಪದಾರ್ಥ ಹಾಕಿದ್ರೂ ಸಹ ಈ ಒಂದು ಹುರುಳಿಕಾಯಿ ಉಪ್ಪಿನಕಾಯಿಗೆ ಹುರಿದ್ಬಿಟ್ಟೇ ಹಾಕಬೇಕು. ಇದು ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ನಾವು ಪಿತ್ತ ಬರುತ್ತಲ್ಲ, ಈ ಪಿತ್ತ ಬರೋ ಅಂಥವ್ರಿಗೆ, ಓವರ್ ಹೀಟಾಗಿ ಇದಾಗುತ್ತಲ್ಲ ಅಂಥವರು ಈ ಉಪ್ಪಿನಕಾಯಿನ ಪ್ರತಿದಿನ ಒಂದೊಂದು ಪೀಸ್ನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಪಿತ್ತ ಕಡಿಮೆ ಆಗುತ್ತೆ. ಗಂದೆಗಳೆಲ್ಲ ಬರುತ್ತೆ, ಚರ್ಮದ ಕಾಯಿಲೆಗಳೆಲ್ಲ ಬರುತ್ತೆ ನೋಡಿ, ಅಂಥವರೆಲ್ಲ ಈ ಒಂದು ಉಪ್ಪಿನಕಾಯಿನ ಡೈಲಿ ಉಪಯೋಗಿಸೋದ್ರಿಂದ, ಮೊಸರನ್ನು ಮತ್ತು ನೋಡಿ ಇಲ್ಲಿ ನಾನು ಏನೇನು ಹುರ್ಕೊಂಡೆ ಅದನ್ನೆಲ್ಲ ನೋಡ್ತಾ ಇದ್ದೀರಾ, ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದಿರುತ್ತೆ ನೋಡಿ, ಬೆಳ್ಳುಳ್ಳಿನ ಬೇಕಾದ್ರೆ ನಿಮಗೆ ಕೆಲವರು ಬೆಳ್ಳುಳ್ಳಿ ಹಾಕೋದಿಲ್ಲ. ಆದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಏನಾಗುತ್ತೆ, ಡೈಜೆಷನ್ಗೆ ಆಗಲಿ, ಆಮೇಲೆ ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತೀವಿ. ಕೆಲವರು ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ, ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಹೇಳೋದಾದರೆ, ಒಂದು ಆರೋಗ್ಯಕರವಾದಂತಹ ಹುರುಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಹುರುಳಿಕಾಯಿ ರಸ ಎಲ್ಲ ಇರುತ್ತಲ್ಲ, ಅದನ್ನು ನಾನೇನು ಮಾಡಿದೆ, ಮಿಕ್ಸಿನಲ್ಲಿ ಈ ಒಂದು ಹುರಿದಂತಹ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೇನು ಮಾಡಿದೆ ಅಂದರೆ ಮಿಕ್ಸಿ ಮಾಡಿಕೊಂಡಿದ್ದೆ. ಆ ಮಿಕ್ಸಿ ಮಾಡಿದಂತಹ ಒಂದು ಇದಕ್ಕೆ ಈ ಹುರುಳಿಕಾಯಿ ರಸವನ್ನು ಹಾಕ್ಕೊಳ್ಬೇಕು. ಹುರುಳಿಕಾಯಿ ರಸನ ಹಾಕ್ಕೊಳ್ಳಿ. ಮತ್ತು ನಿಂಬೆಹಣ್ಣಿಂದೂ ಸಹ ಸ್ವಲ್ಪ ನೋಡಿ, ಅಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡೆ. ಅಲ್ಲಿ ಮಿಕ್ಸಿಗೆ ಏನೇನು ಹಾಕ್ದೆ ಅನ್ನೋದನ್ನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇದು ಮೊದಲೇ ನಾನು ಇವಾಗ ರೆಡಿ ಮಾಡಿಕೊಂಡು ಆ ಒಂದು ರಸವನ್ನು ಅದಕ್ಕೆ ಹಾಕಿ ಇಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಏನೇನು ಮಿಕ್ಸಿ ಮಾಡಿಕೊಂಡೆ ಅಂದರೆ ಮೆಣಸಿನ್ಕಾಯಿನ ಹಾಕ್ಕೊಂಡೆ. ಆಮೇಲೆ ಹುರಿದ ಪದಾರ್ಥಗಳಾದಂತಹ ಸಾಸಿವೆ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಆಮೇಲೆ ಬೆಳ್ಳುಳ್ಳಿ ಮತ್ತು ಅರಿಶಿಣ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಹುರಿದಂಥ ಎಲ್ಲ ಪದಾರ್ಥನೂ ಹಾಕಿ ಮಿಕ್ಸಿನ ಮಾಡ್ಕೊಳ್ಬೇಕು. ಅರಿಶಿನ ಆಗಿರ್ಬೋದು, ಬೆಳ್ಳುಳ್ಳಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ನೋಡ್ಕೊಳ್ಳಿ. ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ತುಂಬಾ ಹುರಿಬಾರ್ದು,
ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿದು ಆನಂತರವಾಗಿ ಇದಕ್ಕೆ ಸೇರಿಸ್ಬೇಕು. ಆಮೇಲೆ ನಾವು ಉಪ್ಪನ್ನೆಲ್ಲ ಹಾಕಬೇಕು. ಇದನ್ನು ನೋಡಿ 2 ಥರ, ಒಂದು ನಾವು ಏನು ಒಗ್ಗರಣೆ ಕೊಟ್ಟಿರ್ತೀವೋ ಆ ಒಗ್ಗರಣೆ ಕೊಟ್ಟಿದ್ದನ್ನು ಬೇರೆ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಒಗ್ಗರಣೆ ಕೊಡದೇ ಬೇರೆ ಒಂದು ಇದಕ್ಕೂ ಸಹ ನಾವು ಇಟ್ಕೊಳ್ಬೋದು. ಈಗ ನೆನೆ ಹಾಕಿದ್ದೆ ನಾನು, ಅಂದರೆ ಇದು ಒಗ್ಗರಣೆ ಹಾಕದೆ ಬರೀ ಮಿಕ್ಸಿ ಮಾಡಿದಂತಹ ಒಂದು ಖಾರನ ನಾನೇನು ಮಾಡಿದೆ ಅಂದರೆ ಅಲ್ಲಿ ಇನ್ನೊಂದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಆ ಒಂದು ಬಾಕ್ಸ್ಗೆ ಹಾಕಿದ್ದೆ. ಆಮೇಲೆ ಇನ್ನೊಂದು ಬಾಕ್ಸ್ಗೆ ನಾನೇನು ಮಾಡಿದೆ, ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಹಿಂಗು ಇದೆಲ್ಲ ಹಾಕಿ ಸೇರಿಸಿದೆ. ನಾವೇನು ಒಗ್ಗರಣೆ ಹಾಕ್ಕೊಳ್ತೀವೋ ಅದನ್ನು ಒಂದು ತಿಂಗಳ ಮಟ್ಟಿಗೆ ಅಥವಾ 2 ಮಂತ್ಸ್ ಒಳಗಡೆ ಅದನ್ನು ಇಟ್ಕೊಂಡು ನಮಗೆ ಬೇಕಾದಾಗ ಏನು ಮಾಡ್ಬೋದು, ಇನ್ನೊಂದು ಜಾರ್ನಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ಒಗ್ಗರಣೆ ಮಾಡಿಕೊಂಡು ಇಟ್ಕೊಳ್ತಾಯಿರಿ. ಒಗ್ಗರಣೆ ಬೇಡ ಅಂದ್ರೂ ಸಹ ಹಾಗೆ ಸಹ ಯೂಸ್ ಮಾಡ್ಬೋದು. ಈ ರೀತಿ ಎರಳಿಕಾಯಿ ಉಪ್ಪಿನಕಾಯಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಈ ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮತ್ತು ನೀವು ಇದರಲ್ಲಿ ನನ್ನ ಒಂದು ಈ ರೆಸಿಪಿ ಯಾವ ಥರ ಇತ್ತು ಅನ್ನೋದನ್ನು ನಾನು ತೋರಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ತೋರಿಸಿ. ಹಿಂಗನ್ನು ಯಾವಾಗಲೂ ಸಹ ಹಾಕಬೇಕಾಗತ್ತೆ. ಇದು ನೋಡಿ ಇನ್ನೊಂದಕ್ಕೆ ಹಾಕ್ತಾಯಿದ್ದೀನಲ್ಲ, ಇದು ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ಆ ಕಡೆ ಇದೆಯಲ್ಲ ವೈಟ್ ಕಲರಲ್ಲಿ, ಅದಕ್ಕೆ ನಾನು ಖಾರ ಹಾಕಿ ಇಟ್ಬಿಟ್ಟಿರ್ತೀನಿ. ಬೇಕಾದಾಗ ನಾವು ಒಗ್ಗರಣೆ ಹಾಕ್ಕೊಂಡು ಇದು ಇನ್ನೊಂದು ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಒಗ್ಗರಣೆ ಹಾಕಿದಂತಹ ಒಂದು ಇದನ್ನು ಹಾಕಿ ಇಟ್ಕೊಳ್ಳೋದು. ಬೇಕಾದಾಗ ನಾವು ಯೂಸ್ ಮಾಡ್ತಾ ಇರ್ಬೋದು. ಈ ರೀತಿಯಾಗಿ ಉತ್ತಮಕರವಾದಂತಹ ಒಂದು ಆರೋಗ್ಯಕರವಾದ ಎರಳಿಕಾಯಿ ಉಪ್ಪಿನಕಾಯಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.